ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ಡಾಕ್ಟರ್ ನಾಗಲಕ್ಷ್ಮಿ ಇವರ ಬಗ್ಗೆ ಹೆಮ್ಮೆಯ ಮಾತುಗಳನ್ನ ಹೇಳೋದಾದ್ರೆ, ಅವರು ಹಲವಾರು ಮೊದಲನೇದಾಗಿ ಅವರ ವಿದ್ಯಾರ್ಹತೆ, ವಿದ್ಯಾವಂತರು ಎಂಬ ಒಂದು ಗೌರವ, ಜೊತೆಗೆ ಅವರ ಜನಪರವಾದ ಅತಿ ಸಾಮಾನ್ಯ ಕುಟುಂಬಗಳ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿ. ಈ ಅಧಿಕಾರ ಸಿಕ್ಕಾಗ ಸಾಕಷ್ಟು ಜನ ತುಂಬಾ ದುರಹಂಕಾರದಿಂದ, ಅಧಿಕಾರದ ಮತದಿಂದ ಹಾಗೂ ಸ್ವಾರ್ಥದ ಲಾಭದಿಂದ ಸಾಮಾನ್ಯ ಜನರನ್ನ ತುಂಬಾ ತುಚ್ಛವಾಗಿ, ಕೀಳಾಗಿ ಕಂಡು ಗೌರವಿಸುವುದನ್ನೇ ಮರೆತು ಬಿಡ್ತಾರೆ. ಆದ್ರೆ ಇವರು ಅಧಿಕಾರಕ್ಕೆ ಬಂದಾಗಿನಿಂದ ನೋಡಿದಂತೆ ಎಲ್ಲೂ ಕೂಡ ಯಾವುದೇ ಸಾರ್ವಜನಿಕ ಭೇಟಿಯಲ್ಲಿ ಅಧಿಕಾರದ ದರ್ಪ ತೋರದೆ, ಯಾರ ಮೇಲೂ ದೌರ್ಜನ್ಯ ಮಾಡದೆ, ಅವರಿಗೆ ಸಿಕ್ಕ ಅಧಿಕಾರವನ್ನ ತುಂಬಾ ವ್ಯವಸ್ಥಿತವಾಗಿ, ಗೌರವಯುತವಾಗಿ ಜನರ ಸಮಸ್ಯೆಗಳನ್ನ ಪರಿಹರಿಸಲು ಬಳಸುವುದನ್ನು ನೋಡಿದಾಗ ಹೆಮ್ಮೆ ಅನಿಸುತ್ತೆ. ಅವರು ಇಡೀ ರಾಜ್ಯದ, ನಮ್ಮ ತುಮಕೂರು ಜಿಲ್ಲೆಯ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅನೇಕ ಸಮಸ್ಯೆಗಳನ್ನ ನೇರವಾಗಿ ಕೇಳಿ ಅವರೇ ಸ್ವತಃ ಕಾರ್ಯಾಚರಣೆಗೆ ಇಳಿದು ತೊಂದರೆಗೊಳಗಾದ ಜನ ಅಥವಾ ಸಮುದಾಯಗಳಿಗೆ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರಿಹಾರವನ್ನ ಒದಗಿಸಿ ಕೊಡೋದ್ರ ಮೂಲಕ ಶೀಘ್ರವಾಗಿ ಸ್ಪಂದಿಸಿರುವುದನ್ನು ನೋಡಿದಾಗ ಅವರ ಹುದ್ದೆಯ ಬಗ್ಗೆ ಹಾಗೂ ಅವರ ಈ ಸಾರ್ವಜನಿಕ ನಡವಳಿಕೆಯ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಇರೋದು. ವೈಯಕ್ತಿಕವಾಗಿ ನಮ್ಮ ಜಿಲ್ಲೆ ಹಾಗೂ ನಮ್ಮ ತಾಲೂಕಿನ ಅನೇಕ ಸಮಸ್ಯೆಗಳನ್ನ ಇವರೇ ಮುಂದೆ ನಿಂತು ಪರಿಹರಿಸಿರುವುದನ್ನ ನೋಡಿದಾಗ ಇವರ ಬಗ್ಗೆ ತುಂಬಾ ಹೆಮ್ಮೆ, ಗೌರವ. ಯಾರಾದ್ರೂ ಇಂತಹ ಸ್ಥಾನಮಾನಗಳಿಗೆ ಅಧಿಕಾರಕ್ಕೆ ಬರುವುದಾದ್ರೆ ಇಂಥವರೇ ಬರಲಿ ಅಂತ ಹಾರೈಸುವಂತಹ ವಿಶಿಷ್ಟ ವ್ಯಕ್ತಿತ್ವ ಇವರದಾಗಿದೆ. ಇನ್ನು ಮುಂದೆಯೂ ಕೂಡ ಇವರ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಜನ ಬಡವರು, ಕೂಲಿ ಕಾರ್ಮಿಕರು, ರೈತರು, ಯುವಕರು, ನಿರುದ್ಯೋಗಿಗಳು ಹಾಗೂ ಅಸಹಾಯಕರು ಅವರ ಸಮಸ್ಯೆಗಳನ್ನ ಇವರ ಬಳಿ ಹೇಳಿ ಇವರಿಂದ ಇನ್ನೂ ಹೆಚ್ಚಿನ ಸಹಕಾರ ಪಡೆದು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಲಿ ಅಂತ ತುಂಬು ಹೃದಯದಿಂದ ಷಡಾಕ್ಷರಿ ಶಂಕರಲಿಂಗಪ್ಪ, ಕೃಷಿಕರು, ತರಬೇನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ಇವರು ಹಾರೈಸಿದ್ದಾರೆ.